ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಈ ಪಾಟೀಲರಾಗಿರ್ಬೋದು, ನೀವು ಬಾಯಲ್ಲಿ ರೈತರ ಹಿತ ಅನ್ನೋದಿದ್ರು ಅದರ ಕೃತಿಯಲ್ಲಿ ತಂದ್ರೆ ಮುಂದಿನ ದಿನದಲ್ಲಿ ನಿಶ್ಚಿತವಾಗಿಯೂ ನಿಮ್ಮ ಬಗ್ಗೆ ಇನ್ನಷ್ಟು ರಾಜಕೀಯ ಹೊಸ ವಿಚಾರಗಳು ಬರ್ಬೋದು ಮತ್ತು ಹೊಸ ರಾಜಕೀಯಕ್ಕೆ ಅದು ನಾಂದಿನೂ ಆಗ್ಬೋದು. ಯಾಕಂದ್ರೆ ರೈತರಲ್ಲಿ ಪಾಪ ನಿಜವಾಗಿಯೂ ತಿಳುವಳಿಕೆ ಇಲ್ಲ ಅನ್ನೋಕ್ಕಿಂತಲೂ ಎಜುಕೇಷನ್ ಇರೋದಕ್ಕಾಗಿ ಅವ್ರು ಇವತ್ತು ತಮ್ಮ ಸಹಕಾರ ಕ್ಷೇತ್ರವನ್ನು ಯಾರು ರಾಜಕಾರಣಿಗಳಿಗೆ ಕಳ್ಕೊಳ್ತಾ ಇದ್ದಾರೆ. ಆ ರೈತರ ಬಗ್ಗೆ ಎಲ್ಲರಿಗೂ ಕರುಣೆ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾ ಇದು ಹೇಳಬಾರ್ದಾಗಿತ್ತು, ಬಟ್ ಹೇಳುವಂಥ ಕೆಲಸ ನಮಗೂ ಆಗ್ಯದ. ಯಾಕಂದ್ರೆ ಇಲ್ಲಿ ಏರಿ ಜಿದ್ದಿ ನೋಡಿದ್ರೆ ಯಾರಾದರೂ ಆಗಲಪ್ಪ ನಮಗೇನಪ್ಪ ಅಂತ ನಾವು ಸುಮ್ಮನೆ ಇರ್ಬೋದಿತ್ತು. ಬಟ್ ರೈತರ ದಿನಕ್ಕೆ ನಾವು ಸ್ವತಃ ಮತ್ತೊಮ್ಮೆ ನೆನಪು ಮಾಡಿಸ್ತಾ ಇದ್ದೀನಿ ತಮಗೆಲ್ಲ, ಈ ದೇಶದ ರೈತನ ದಿನದ ಪಗಾರ ಅಂತಿರಲ್ಲ ಬರೀ 27 ರೂಪಾಯಿ. ಇದು ಪಾರ್ಲಿಮೆಂಟ್ದಲ್ಲಿ ಆದಂಥದ್ದು. ಇದು ಗಮನದಲ್ಲಿಟ್ಕೊಂಡ ಲಾಭದ ಉದ್ಯೋಗ ನಾವು ಮಾಡ್ತೇನೆ ಅಂತೇಳಿ ಮೋದಿಯವರು ಹೇಳಿದ್ರು 2022 ಆಗ್ತದೆ ಅಂತೇಳಿ ಡಬಲ್ ಮಾಡ್ತೀನಪ್ಪ ಇನ್ಕಮ್ ಅಂತೇಳಿ ಅವರಿಂದಂತೆ ಆಗಲಿಲ್ಲ. ಅಟ್ಲೀಸ್ಟ್ ನೀವು ರಾಜಕಾರಣಿಗಳಿದ್ದೀರಿ, ಅನುಕೂಲವಂತರಿದ್ದೀರಿ, ನೀವಿಬ್ಬರು ಒಂದು ಒಳ್ಳೆಯ ರಾಜಕಾರಣ ಮಾಡಲಿ. ಜೊತೆಗೆ ರೈತನ ಬದುಕ ಸಾಲಿಲ್ಲದ ಒಂದಿಷ್ಟು ಲಾಭದ ಬದುಕಲ್ಲಿ ಆಗಲಿ ಅಂತ ಹೇಳ್ತಾ ಕೆಲವೊಂದು ಇಲ್ಲ ಅಂತಲ್ಲ ಮಿಡಲ್ ಅಥವಾ ಹೈಯರ್ ಮಿಡಲಲ್ಲಿ ಒಂದು ಸ್ವಲ್ಪ ಫ್ಯೂಚರಿಸ್ಟ್ ಅಂತೀವಿ ನಾವು, ಜಮೀನ್ದಾರ ಅಂತೀವಿ, ಅಂಥವ್ರು ಆರಾಮಿದ್ದಾರೆ. ಬಟ್ ಸಣ್ಣ ರೈತರು 1 ಎಕರೆ 2 ಎಕರೆ 3 ಎಕರೆ ಇದ್ದಂಥ ರೈತರು ಕಬ್ಬು ಬೆಳೆಯೋರು ಅವ್ರ ಬದುಕು ಸಾಲ ಮುಕ್ತ ಆಗಲಿ, ಅದಕ್ಕೆ ನೀವೆಲ್ಲರೂ ಶ್ರಮ ಪಡಲಿ ಅನ್ನೋದು ನಮ್ಮ ಒಂದು ಏನಪ್ಪ ಅಭಿಪ್ರಾಯ. ಇದು ನಿಮ್ಗೆ ಒಪ್ತಿರಲಿಲ್ಲ ಗೊತ್ತಿಲ್ಲ, ಬಟ್ ಇದನ್ನು ಜನ ಬಯಸ್ತಾ ಇದ್ದಾರೆ, ರೈತರು ಬಯಸ್ತಾ ಇದ್ದಾರೆ. ಏನಂತಾರೆ ಇದಕ್ಕೆ ಇದು ಮಾಡಬಲ್ಲರ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗೋದೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. 860 ನ್ಯೂಸ್ ಅರ್ಥದ ಹೆಚ್ಚು ತರಬೇದು ಸತ್ಯದ ಕೈಗಳಲ್ಲಿ ವಂದನೆಗಳು.